ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ವಿಶೇಷ ಅಂತೂ ಭಾಳನ ಐತ್ರಿ. ಯಾಕಂತೇಳಿದ್ರೆ ನಮ್ಮ ಇವರು ಪೂಜಾ ಹೊಸಮನಿ ಮೇಡಮ್ ಅವರು ಕಮೆಂಟ್ ಮಾಡಿದರು, ಹದಿಯಾ ಅಂದರೆ ಏನು ಅಂತ ಗೊತ್ತಾಗೋಲ್ತು ನಮಗೆ ಅಂತೇಳಿ. ಹದಿಯಾ ಅಂದರೆ ಕುರಾನೆಲ್ಲ ಪೂರ 3 ಸಲ ಮುಗಿಸ್ಬಿಟ್ಟಿರ್ತಾರೆ ರೀ. ಹಾಗಾಗಿ ನಮ್ಮ ವರ್ಷ ಅದು ಯಾವಾಗಲೂ ಮುಗಿಸ್ಬಿಟ್ಟಾಡ್ರಿ. ಹಾಗಾಗಿ ಇವಾಗ ಅದನ್ನು ಹದಿಯಾ ಅಂತೇಳಂದು ನಾವು ಮಾಡಾಕತ್ತೀವಿ ರೀ. ಜನಮ್ರದ್ದು ಎಲ್ಲ ಬರ್ತಾರೆ ರೀ. ಆಮೇಲೆ ಇಲ್ಲತ್ತಂದ್ರೆ ಅಪ್ಪಾಜನ ಓದಿಸ್ಯಾರಲ್ರಿ, ಅವ್ರು ಬರ್ತಾರೆ ರೀ. ಬಂದು ಅದನ್ನು ಮತ್ತೆ ಹೊಳ್ಳಿ ಒಂದು ಸ್ವಲ್ಪ ಅಕ್ಕಿಗೆ ಓದಿಸಿ ಅದೆಲ್ಲ ಪಾತೆ ಅದೆಲ್ಲ ಮಾಡೋದು ಇರ್ತೈತೆ ರೀ ಮನೆ ಒಳಗೆ. ಅದು ಮಾಡಿದ್ರೆ ಭಾಳ ಚಲೋ ರೀ. ಮುಂದಾದರೂ ಮಾಡಬೇಕಾಗ್ತೈತೆ ರೀ ನಾವು. ಹಾಗಾಗಿ ನಾನು ಏನು ಮಾಡ್ತೀನಿ ಅದನ್ನು ಈಗ ಹದಿಯಾ ಮಾಡಾಕತ್ತೀವಿ ರೀ. ಈಗ ಜಲ್ದಿನೇ ಎದ್ಬಿಟ್ಟಿನಿ ರೀ ನಾನು. ನೋಡ್ರಿ ಎದ್ದು ಕಸ ಅದೆಲ್ಲ ಗುಡ್ಸಾತೀನಿ ರೀ, ನೀರು ಇಟ್ಟೆ ರೀ. ಕಸ ಹೊಡೆದು ಮಕ್ಕೊಂಡ್ರಿ. ಎಲ್ಲರಿಗೂ ಎಬ್ಸ್ಬೇಕು ರೀ. ಈಗ ನೋಡ್ರಿ ಎಲ್ಲರೂ ಮಕ್ಕೊಂಬಿಟ್ಟಾರಿ. ಮತ್ತು ಇವತ್ತು ಫಂಕ್ಷನ್ ಐತಲ್ರಿ, ಹಾಗಾಗಿ ನಾವು ಜಲ್ದಿ ಎದ್ದಿರಿ. ಮುಂದೆ ಎದ್ದಾಡ್ರಿ. ಇಲ್ಲಿ ನೋಡ್ರಿ ಇವಾಗ ಚಹಾ ಕಿಟ್ಟಿನಿ. ಇಲ್ಲಿ ಇದು ಇನ್ನೂ ಸ್ವಲ್ಪ ಬಿಸಿ ಐತೆ ನೋಡ್ರಿ. ನಿನ್ನ ರಾತ್ರಿ ನಾನು ಇದನ್ನು ಚಿಟ್ಟಿ ಮಾಡಿಸಿಟ್ಟಿದ್ದು ಬಿಸಿ ಐತೆ ನಮ್ಮ ಮುಂದೆ ಇನ್ನದು. ಬಿಸಿ ಐತಿ ಇನ್ನದು. ಇದು ಅಡುಗೆ ಹಿಕ್ಕಿ ಮಾಡ್ತಾ ಅಂತ್ರಿಪ್ಪ. ನಾನು ಮಾಡ್ತೀನಿ ಅಡುಗೆ ಏನು ಚಿಂತೆ ಮಾಡ್ಬಿಡ್ರಿ ಅನ್ನಕತ್ತಾಳ್ರಿ. ಇವತ್ತಿಂದೆಲ್ಲ ಫಂಕ್ಷನ್ದು ಅಡುಗೆ ಮಾಡ್ತಾ ಅಂತ್ರಿ. ಮಾಡಕ್ಕೆ ಬರೋದಿದ್ದಿಲ್ಲ. ಮಾಡಿ ನಾನು ಅದನ್ನು ಮಿಕ್ಸಿ ಹಾಕ್ತೀನಿ ತಡಿ. ಕೊಬ್ಬರಿ ಅದು ಆಕಿ ರೇಷ್ಮನ್ ಮಗ ನೀವು ಮಕ್ಕೊಂಡೆ ಏನು ಹೋಗಿ ಬೇಳ್ಬೋತಾ. ನಮಗೂ ನಿದ್ದಿಲ್ಲ, ನಿದ್ದಿನ ಇಲ್ಲ ನಮಗೂ. ಇದು ನೋಡ್ರಿ ನಾನು ದಾಲ್ಚಾಕ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಜೀರಿಗೆ ಅದೆಲ್ಲ ಹುರ್ಕೊಂಡ್ಬಿಡ್ತೀನಿ. ಇಲ್ಲಿ ದಾಲ್ಚೆಲ್ಲ ಹುರಿದಿರಿ. ಈ ಟೊಮೆಟೊ ಹಣ್ಣು ಹುರಿಯೋದು, ಟೊಮೆಟೊ ಹಣ್ಣು ಹಾಕತ್ತೀನಿ ರೀ. ಈಗ ಇದಿಲ್ಲಿ ದಾಲ್ಚದ್ದು ಟೊಮೆಟೊ ಹಣ್ಣು, ಆಮೇಲೆ ಕಡೆ ಕೊಬ್ಬರಿ ಹಾಕೋದೈತಿ. ಆರಿಪ ಎದ್ರಿ ಆರಿಪ ಹಾಕಕ್ಕೆ ನಿಂತ್ಕೊಂಡ್ಲಕ್ಕಿ ಹಾಕಿಬಿಡ ಪಡ್ಬಿಡ. ದಾಲ್ಚದ್ದು ಈ ಗುಂಡಿ ಒಳಗೆ ಹಾಕಿಬಿಡ್ರಿಪ್ಪ. ಹಾಂ, ಇವು ಮ್ಯಾಗಿಟ್ಟಿದ್ವೆಲ್ಲ ಸಾಮಾನು ತೊಗೊಂಬಂದಿರಿ. ನಮ್ಮ ಮನೆ ಒಳಗೆ ಅದ್ರಿ ಎಲ್ಲ ತಾಟು ಗೀಟು ಜಗ್ಗು ಅದೆಲ್ಲ ಜಗ್ಗಿ ಅದಾವ ರೀ. ಹಂಗಾಗಿ ಅಷ್ಟು ತೊಗೊಂಬಂದಿವಿ. ನಮ್ಮ ತಮ್ಮ ಇದನ್ನು ತೊಗೊಂಬರತ್ತಾನ ರೀ. ದೊಡ್ಡದು ಡಬ್ರಿನ ಐತಿ, 25 kg ರೀ. ಅದನ್ನ ತೊಗೊಂಬರತ್ತಾನ ರೀ. ನೋಡ್ರಿ ದೊಡ್ಡ ಡಬ್ರಿ ಇದೆ. ಮತ್ತಿನ್ನು ಸಣ್ಣ ಬರತ್ತವ್ರಿಪ್ಪ ನಾಳೆ ಇವತ್ತು. ನನ್ನ ತಮ್ಮ ನೋಡ್ತಿರಕತ್ತ ಅದನ್ನು ಸೊಪ್ಪು ಕರ್ಪಡಿ ಹಚ್ಬಿಡೋಕೆ ಹೊರಗೆ. ಮತ್ತೆ ಸೊಪ್ಪು ಕರ್ಪಡಿ ಹಚ್ಬಿಡೋದಕ್ಕೆ ಅಂದ್ರೆ ಕರಗ ಆಗಂಗಿಲ್ಲ ಅದು. ಹೊರಗೆ ಹಚ್ಬೇಕು. ತಿಕ್ಕಿದ ಮೇಲೆ ಹೊರಗೆ ಹಚ್ಬಿಡ್ಬೇಕು ಅಂದ್ರೆ ಕರಗ ಆಗಂಗಿಲ್ಲ. ಹಿಂಗೆ ಚಲೋ ಹೊತ್ತಿನ ಇದು ಮಾಡ್ಬೇಕು ಅಂದ್ರೆ ನೀರು ಹಾಕೋದ್ರಾಗ ಹೋಗ್ಬಿಡುತ್ತೆ. ಮತ್ತು ಆಮೇಲೆ ಅಡುಗೆ ಆಗಿದ ಮೇಲೆ ಎದ್ರಿಮ್ಮ. ಆಲೂಗಡ್ಡಿನ ಹಂಗೆ ಸಣ್ಣ ಹೆಚ್ಕೊಂಡ್ಬಿಡ್ರಿ. ಮುಂದೆ ನೀರೊಳಗೆ ಹಾಕಿಬಿಡ್ರಿ. ನಾನು 2 ಸಲ ಜಾಕೊಂಡು ಬಂದುಬಿಡ್ಲ. ಈಗ ಹೇಳಿ ಬಂದೆ ಅಮ್ಮ, ಪರಿದಪ್ಪ ಹೇಳಿ ಬಂದೆ ರೀ. ಹೇಳಿ ಬಂದೆ ರೀ. ಅದೇ ಮಾಡ್ಸಕ್ಕೆ ಬರ್ರಿ ಅಂತಂದು ಹೇಳಿ ಬಂದೆ ರೀ. ಇವಾಗ ನೋಡ್ರಿಪ್ಪ ನಾನಂತೂ ಸ್ನಾನ ಆತು ಎಲ್ಲ ಫ್ರೆಶ್ ಅಪ್ ಆದಿರಿ ನಾವು. ಇನ್ನೂ ಅವ್ರು ಹೆಚ್ಚೋದು ಮುಗಿದಿಲ್ಲ ರೀ. ಅವ್ರಿಗೆ ಈಗ ನಾ ಹೇಳ್ತೀನಿ ಸರಿ ಅಂತಂದೆ. ಬೇಡ ಬೇಡ ನಾವೆಲ್ಲ ಮುಗಿಸ್ಕೊಂದಿನ ಮೇಲೆ ಇದು ಮಾಡ್ತೀವಿ. ಅಡುಗೆ ಜವಾಬ್ದಾರಿ ನಮ್ಮ ಮುಂದೆ ತಗೊಂಬಿಟ್ಟಾಡ್ರಿ. ಹಂಗಾಗಿ ಈಗೇನು ಬೇಡ ಅಂತ ನಾನು 9 ಗಂಟೆ ಆಯ್ತು ನೋಡ್ರಿ. ನಾಷ್ಟ ಎಲ್ಲ ಏನಿಲ್ಲ ನೋಡ್ರಿ. ನಮ್ಮ 8 ಗಂಟೆ ಕುಂಡ್ ರೂಢ 8 ಗಂಟೆ ಕುಂಡ್ ರೂಢ ಅಂತ್ರಿ. 9 ಗಂಟೆಗೆ ಐತಿ ಉಪ್ಪಿಟ್ಟು ಮಾಡ್ತೀನಿಪ್ಪ ಅಂತಂದು ಹೇಳಿನ್ರಿ. ಅವ್ನು ಡಬ್ರಿ ತಿಕ್ಕಕ್ಕೆ ಹಚ್ಚೋರ್ದಾಯ್ತು. ಡಬ್ರಿ ತಿಕ್ಕದ್ರ ಹೊಟ್ಟೆ ಸಿದ್ದೈತೆ ಅವಂಗ. ಚಾ ಬಿಸಿಡ್ತೀನಿ ಬಲ್ ರಾಜ. ಚಾ ಬಿಸಿಟ್ಟು ಯಾವಾಗ ತಿಂದಿ? ತಿಂದನ ಇದೇನಾಯ್ತು ಕುಡ್ದ ಇದು ಮತ್ತೆ ಚೆಲ್ ಬಿಡೋದು ನ್ಯಾಕ ಹಿಡಿತಿದ್ದಿ. ಹೊರಗೆ ಇಟ್ಬಿಡ್ರಿ. ಇದೊಂದು ಕೊಡೋಣ ಅಲ್ಲಿ ಕಟ್ಟಿ ಮೇಲೆ ಕೊಡ. ಅಲ್ಲೊಂದು ಹೊಲ ತುಂಬ್ತಾನದು ಕೊಡ. ನೋಡೋದು ನೋಡಿ ಕರೆಕ್ಟಾಗಿ ಮಾಡಿ. ಯಾಕಂದ್ರೆ ಇಳಿಜಾರ ಐತೆ ಅದು. ಅಲ್ಲಿ ಹೊರಗೆ ಒಲಿ ಹಾಕಿದ್ದೈತ್ರಿ. ಇಳಿಜಾರ ಆಗ್ಬಿಡತ್ರಿಪ್ಪ ಅದು. ನಮ್ಮ ಇದು ಹಿಂಗೆ ಬಂದೈತ್ರಿ. ನೀರು ಜಲ್ದಿ ಹೋಗ್ಬೇಕಲ್ರಿ. ಹಂಗೆ ಕಾಂಕ್ರೀಟ್ ಮಾಡ್ಯಾಗ ಅದನ್ನ ನಾನು ಅದನ್ನ ನೋಡಿ ಇದನ್ನ ಮಾಡ್ತೀನಿ. ಹೋಗ್ತೀನಿ ನಾನು ನೋಡ್ತೀನಿ. ನಾನು ಏನು ಖಾಲಿ ಕುಂತಿಲ್ರಿಪ್ಪ. ಎಲ್ಲ ದಾಲ್ಚದ್ ಹುರಿದ್ರಿ, ಟೊಮೆಟೊ ಹಣ್ಣಿಂದ ಹುರಿದಿನ್ರಿ. ಎಲ್ಲ ಅಷ್ಟು ಕಸ ಹೊಡೆಯೋದ್ರಿ, ನೀರಿಡೋದು. ಆಮೇಲೆ ಎಲ್ಲ ಹಾಸಿಗೆ ತೆಗೆದ್ರಿ. ಅಲ್ಲಿ ಅಮ್ಮರ ದಿನ ಅಲ್ರಿ ಅಷ್ಟೆಲ್ಲ ಕೆಲಸ ಮಾಡೀನಿ ನಾನು. ಮತ್ತೆಲ್ಲ ಕೊಡೋದ್ರಿ ಅವ್ರಿಗೆ. ಎಲ್ಲ ಮ್ಯಾಗಿಂದ ತೊಗೊಂಬಂದು ತಾಟು ಇವನ್ನೆಲ್ಲ ನಾ ತಿಕ್ಬೇಕಂತ ತೊಗೊಂಬಂದ್ರಿ. ನಮ್ಮ ರೇಷ್ಮಾ ಬಂದ್ರು ಮತ್ತಿದ್ದು ಇವು ವಾಸರಿ ನಾನೆಲ್ಲ ತಿಕ್ನಿ ಅಂತ ನಾವು ನಮ್ನಿ ಗಾಬರಿ ಮಾಡ್ಕೊಂತಾರೆ ಅವ್ರು. ನಾವು ಮಾಡ್ತೀವಿ ಬಿಡುವ ಅಂತಂದ್ರೆ ಕೇಳಂಗಿದ್ರು ಅದು. ನಾ ಏನು ಮಾಡಬೇಕು ಹೇಳ್ರಿ. ಈಗ ಮೊದಲು ಉಪ್ಪಿಟ್ಟು ಮಾಡಕ್ಕೆ ಹೆಚ್ಚಿದೇನ್ರಿ ಅವನಿನ ನಮ್ಮ ಹೆಚ್ಚಾಕತ್ತ ದೊಡ್ಡ ಡಬ್ಬಿ ಒಳಗೆ ಮಾಡ್ಬಿಡ್ತೀನಿ ರೀ ಉಪ್ಪಿಟ್ಟು. ಅದು ಒಂಚೂರು
ಮಮ್ಮಿ ಹೊಟ್ಟೆ ಸಾಕಾಗೈತೆ ಅಂತಾರೀ ಹೊಟ್ಟಿಸಕತ್ತಂತಾರಿಗೆ ಉಪ್ಪಿಟ್ಟು ಆಗಾಕತ್ತಾಡ್ರಿ ಅಂತ ಹೇಳು. ಉಪ್ಪಿಟ್ಟು ಆಗಾಗೈತೆ ತಡೀರಿ. ಎಲ್ಲಿ ಹೇಳ್ತಿದ್ರಿ ಅಲ್ಲಿ ಕೂತಾರ ಅವ್ರ ಉಪ್ಪಿಟ್ಟು ರೆಡಿ ಹಾಕತ್ತಾಡ್ರಿ ಅಂತಂದು ಅವರು ಬೆಳಿಗ್ಗೆಲ್ಲ 8 ಗಂಟೆಗೆ ಅದ ಊಟ ಮಾಡಿ ರೂಢಿಗೆ ಇಟ್ಕೋರು. ಹೊಲಕ್ಕದ ಹೋಗಾರಿ ಅವ್ರ ಕೆಲ್ಸಕ್ಕದ ನಮ್ಮ ಮನೆಗಿರಲ್ಲ ಏನಿಲ್ಲ ಅದ. ನಮ್ದು 12 ಗಂಟೆಗೆ ನಾಷ್ಟ. ನಮ್ಮ ತಂಬಿ ಯಾಕಂದ್ರಲ್ಲಿ ಇಲ್ಲಿ ಆಲೂಗಡ್ಡೆ ಬದ್ನಿಕಾಯಿ ಸೋರೆಕಾಯಿ ಇದಕ್ಕೆ ದಾಲ್ ಚಕ್ರಿ ಅದ ಆತನ ಒಲಿ ಅದ. ಇದನ್ನ ತೆಗೆದು ಬಿಡಿ ನೀವು ಹಿಡ್ಕೊರಿ ಅಂತ ಎಳ್ಸನಿಂದ ಮೊದಲು ಅದೆಲ್ಲ ಆಗಲಿ ಬ್ಯಾಡ್ರಿ ಬಜ್ಜೈತೆ ಅದು ಹಿಡ್ಕೊತೀನಿ ಅಂತ. ಆಕಿ ಗಂಧ ಹಚ್ತಾ ಅಂತಾರೆ ಒಲಿ ಗಂಧ ಪೂಜೆ ಮಾಡಿ ಒಳ್ಳೆ ಸ್ಟಾರ್ಟ್ ಮಾಡ್ಕೋಣ. ತುಂಬಿದ ಕೊಡ್ದಾಗ ನೀರು ಚುಮ್ ಕೊಡ್ಬೇಕಂತ ನೋಡ್ರಿ ಹೊಡ್ರಿ. ತಗೊಂಬಂದ್ರಿಪ್ಪ ಅಯ್ಯೋ ಗಂಧ ಹುಡುಕ್ಯಂದ ಬಂದ್ಯಾನ ಗಂಧ ಅಲ್ಲ ಫ್ರಿಜ್ರಾಗ ಅದಾವ ನಾವು ಅಲ್ಲಿ ಇಲ್ಲಿ ಒಂದು ಹೇಳ್ಕೊಂಡು ಹೋಗ್ಬಿಡ್ತಾ ಹಂಗ ನೀರು ಇದು ಹೊಡೆದು ಇದು ಮಾಡ್ತಾ ಬಿಡು ನೀರು ಚುಮಕ್ ಹೊಡೆದು. ಹಾಂ ಇದ್ರಾಗ ಇದನ್ನ ಜಿಗ್ರಿ ಪಲ್ಯ ಮಾಡಿ ಕಡೆಗೆ ನಾವು ಇದು ಆಲೂಗಡ್ಡೆ ಬಿನ್ನಿಕಾಯಿ ಪಲ್ಯ ಕೂತ್ಕೊಂಡ್ ತಗೋ ಈಗ ಸಾಕು. ಹಾಂ ಅಷ್ಟ ಸಾಕು. ಸ್ಟಾರ್ಟ್ ಮಾಡ್ತೀರ ನಾವು ಅಲ್ಲಿನ ಹೋಗ್ಬಿಟ್ಟು ರೆಡಿ ಆದ್ರಿಪ್ಪ. ಹಾಕೊಡನ್ರಿ ನಮ್ಮ ತಮ್ಮಂಗೆ ಮೊದಲು ಪಲ್ಯಕ್ಕಿಟ್ರೆ ಈಗ ಹಿಡಿತಿದ್ದಿಲ್ಲ ಅದು ದೊಡ್ಡ ಇದು ತುಂಬೈತಲ್ಲ ಅದು ಬದ್ನಿಕಾಯ್ದು. ಹಾಂ ಹಿಡಿದೈತಿ. ಹಾಂ ಉಪ್ಪಿಟ್ಟು ಹಾಕೊಂಬರ್ಲ. ಯಾಕಂದ್ರೆ ಇದು ಅರ್ಧ ತುಂಬ್ತಿದ್ದು ಆಲೂಗಡ್ಡೆ ಇದನ. ಹಾಂ ಆರಿಡ್ತೀನಿ ಬಾ. ಇದು ಬದ್ನಿಕಾಯಿ ತುಂಬೈತಿ ಇಲ್ಲೇ ಉಪ್ಪಿಟ್ಟು ಉಂಡ್ರೆ ಹೊಡೆ ತುಂಬ್ತಿಲ್ಪ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಸಾಕಾ? ಹಾಂ ಹಾಂ ತಗೊಂಬ ಕೊಟ್ಟೆ ನಿಮ್ಮ ಅಪ್ಪ ಇದು ಉಪ್ಪಿಟ್ಟು ಕೊಟ್ಟೆ. ಅವ್ನ ಕಾಲು ನುಸಾಕೈತೇನ ನಿಂಗೆ ಸ್ವಲ್ಪ ಕೊಡೆ ನೀರ ಒಂದು ಸ್ವಲ್ಪ ನಮ್ಮ ಅವ್ವನ ಬಿಸಿನೀರು ಕಾಯಿಸ್ಕೊಡ್ತೀನಿ. ನರ್ಸರಿನ ಪೂನ ಚಾ ಜೇರಾ ಪೂನ ಚಾ ನಮ್ಮ ಸುಮನ್ ಪೂನ ಚಾ ಬರಾಕತ್ತೀವಿ ಅಂತ ಪಾಪರಿ ಅವ್ರಿಗೂ ಹೊಟ್ಬೇನ್ರಿ ಅಲ್ಲಿದ್ದ ಬರ್ಬೇಕಲ್ರಿ. ಆಮೇಲೆ ಕಡೆ ಇವರು ನಮ್ಮ ನರ್ಸರಿನಾರ ಮನೆಯವ್ರಿ ನಮ್ಮ ಮಳೆಯವ್ರು ಅವರು ಡ್ಯೂಟಿಗೆ ಹೋಗಾಕತ್ತಾರ. ಇವರು ನಮ್ಮ ಜೇರಾರ ಅವ್ರ ಮನೆಯವರು ಡ್ಯೂಟಿಗೆ ಹೋಗಾಕತ್ತಾರ. ಇಬ್ಬರಿಗೂ ಮತ್ತು ಅವ್ರಿಗೆ ನಾಷ್ಟ ಇಷ್ಟ ಎಲ್ಲ ಮಾಡಿ ಕೊಟ್ಟು ಕಳಿಸ್ಬೇಕಲ್ರಿ. ಈಗ ಅಡುಗೆ ಕಟ್ಬೇಕು ನಮ್ಮ ಜೇರಾರಿ ಚಾಚಿ 1-2 ರೊಟ್ಟಿ ಮಾಡಿ ಕೊಟ್ಟಕ್ಕೆ ಬರ್ತೀನಿ ಅಂತ ಫೋನ್ ಹಚ್ಚಿತ್ರಿ. ನೋಡೇ ಇಲ್ಲ ನಾವು ಅವ್ರ ಫೋನ್ ಬೈದು ಅಮ್ಮ ಮಿಸ್ ಕಾಲ್ ಬಂದಮ್ಮ ಅಪ್ಪರ್ಗು ಅಂತಂದ್ಲ ಹಚ್ಚಿ ಕೊಡುವ ಅಂತಂದು ಹೇಳಿ ಮಾತಾಡ್ದಾಕ ಬರ್ರಿ ಆರಾಮ್ ಬರ್ರಿ ಬಾ ಹೆಂಗದು ಇವರು ಬಂದಾರ ಈಗ ಮಾಡ್ರ ಏನಿದಿಲ್ಲ ನೀವು ಬರ್ರಿ ಅಂತಂದು ಹೇಳಿದ್ರಿ. ಹ್ಞೂ ಚಾಚಿ ಅಂತಂದು ಹೇಳಿ ಪಾಪ ಅವಕ್ಕೂ ಹೊಟ್ಬೇನ್ರಿಪ್ಪ. ಮತ್ತು ಈಗೇನ್ರ ಮಾಡಾಕತ್ತಾಳ ನಮ್ಮ ಚಾಚಿ ಅಂತ ಹೇಳಿದ್ರೆ ಹೊಟ್ಬೇನ್ರಿ ಅವ್ರಿಗೆ. ಬರ್ರಿ ನೀವು ಆರಾಮ ಅಂತಂದು ಹೇಳಿದೀನಿ ರೀ. ಹ್ಞೂ ಅಂತಂದು ಹೇಳಿ ಅವ್ರ ಮನೆಯವ್ರಿಗೆ ಕಳಿಸಿ ಬರ್ತಾರೆ. ಅವ ಚಿಕ್ಕಣ್ಣರಿಗೆ ಫೋನ್ ಹಚ್ಬೇಕು ಮಾ ಬಿರಿಯಾನಿಗೆ ಹೇಳ್ಯಾರ ಅಂತಾರಂತ ನಿನ್ನೆ ಅವ್ರು. ಹಾಂ ಅದಕ್ಕೆ ಬಿರಿಯಾನಿಗೆ ಅಲ್ರಿ ಇದಕ್ಕೆ ಏನದ ಸೇರ್ಬಾ ಮಾಡಕ್ಕೆ ಹ್ಞೂ ಕಲಿಯ ಮಾಡಕ್ಕೆ ಅಂತಂದು ಹೇಳಿದ್ಲಂತ್ರಿ ಸುಮನ್ನ. ಇಲ್ಲ ರೀ ಹಿಂಗೆ ಹೇಳ್ಯಾರ ಅಂದ್ರಂತ ಅದಕ್ಕೆ ಸುಮನ್ಗ ಹೇಳಂತ ಹೇಳಿ ನೋಡ್ರಿ. ಮತ್ತೆ ನೀವೊಮ್ಮೆ ಹೇಳ್ತೀರನ್ರಿ. ಯಾರು ಗುಳಿಗಿರಿ ಏನು ಗುಳಿ ಹೋಗಿ ಎಲ್ಲಾರು ಗುಳಿಗಿನ ಗುಳಿಗಿ. ಯಾವ ನೀರು ಬಾಕದವೇವ ಪ್ಲೇಟ್ ಅದನ್ನು ಕೊಡಂತೆ ಜನ ತಕ್ಕಿ ಒಂದು ತುಂಬಿಡಾಕತ್ತಾವ ಇವನು. ಸ್ಪ್ರೈಟ್ ಅಂತ ನೋಡ್ರಿ ಸ್ಪ್ರೈಟ್. ನಾವು ಸ್ವಲ್ಪ ನಾಷ್ಟ ಮಾಡ್ತೀವಿ. ಎಲ್ಲೈತ್ರಿ ಆಲೂಗಡ್ಡೆ ಬದ್ನಿಕಾಯಿ ಪಲ್ಯ ಮುಗಿತಮ್ಮ. ಕುದಿಬೇಕನ ಆಲೂಗಡ್ಡೆ ಕುದ್ದವಲ್ಲ ಕುದ್ದವನ ಸಾಕಲ್ಲ ಕೊಬ್ಬರಿ ಸಾಕನ ಅಷ್ಟ ಇನ್ನೂ ಸ್ವಲ್ಪ ಹಾಕ್ತೆ ಸಾಕ. ಇದು ದಾಲ್ ಚಕ್ಕೋದೆ ಮುಂದೆ ಅದನ್ನು ಹಾಕಿ ಕುಡಿದ್ರೊಳಗೆ. ನಮ್ಮ ಮಾರಿಪ್ಪನ ಈಗ ಮಸಾಲೆ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ಉಪ್ಪಿಟ್ಟು ತಿನ್ನಕತ್ತಲ್ರಿ ಆಕಿನ. ನೀ ದಂಡಿ ತೊಗೊಂಬರ್ತೀನಪ್ಪ ಹೋಗಿ. ತೊಗೊಂಬಂದಿಟ್ಬಿಡು. ಹೌದು ಅವಸರದಾಗ ನೆನಪಾಗಲ್ಲ ಆಮೇಲೆ ಮತ್ತೆ ಇಲ್ಲ ಸಾಯಂಕಾಲ ತರೋಂತಿ
ಈಗ 9-10 ಗಂಟೆಗೆ ಹೇಳಿರಿ ನಾ ಹೇಳಿನ 2 ಗಂಟೆಗೆ ಮಾಡ ಅಂತೇಳಿ. ಜಿಗರಿ ಪಲ್ಯ ಆತ ಅದು ಇದು ಆಲೂಗಡ್ಡೆ ಬಿದ್ನಿಕ ಪಲ್ಯ ದಾರ್ಜೆ ಕೆಟ್ಟೇನೆ ಈಗ ಚಲೋ ಆಯ್ತು ಇವ ಪುಣ್ಯ ಬರ್ರಿ ನಮ್ಮ ತಮ್ಮನ ಮಕ್ಕಳಿಗೆ ಅಡುಗೆ ಮಾಡೋದು ಬಿಡಿಸಿದ್ವಿ. ಹಾಂ ಹಾಂ ಚಲೋ ಆಯ್ತು ಬಿಡು ಇವ ಕುದಿಬೇಕಾ ಇನ್ನೊಂದು ಚೂರು ಬದ್ನಿಕಾಯಿ ಕುದಿಬೇಕಂತ ಲಾಸ್ಟ್ ಅಂತು. ಹಾಂ ಕರೆಕ್ಟ್ ಆಕೈತೆ ಹಾಂ ಇರಲಿ ಬಿಡು. ನೋಡ್ರಿ ಕರೆಂಟ್ ಹೋಯ್ತು ಅದಕ್ಕೆ ನಾವು ಮಸಾಲೆದು ಬೆಳಗ್ಗೆ ಜಲ್ದಿನೇ ಎದ್ದು ಬಿಟ್ಟಿದ್ದೆ. ನಾಲ್ಕು ಮಸಾಲೆದ ಅಂದ್ರೆ ಕೊಬ್ಬರಿ ಒಂದು ಇತ್ತು, ಟೊಮೆಟೊ ಹಣ್ಣಿದ್ದು, ದಾಲ್ಚಿ ಇತ್ರಿಪ್ಪ ಮಿಕ್ಸಿ ಹಾಕೋದು. ಕರೆಂಟ್ ಹೋದ ಮುಂದೆ ನಿನ್ನೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ ಚಟ್ನಿ ಅದು ಹಾಕಿತ್ತು, ಕೊತ್ತಂಬರಿ ಪೇಸ್ಟ್. ಈ ಬೆಳಿಗ್ಗೆದ್ದು ಕೊಬ್ಬರಿ ಬೇಳೆ ಕುದಿಯಕ್ಕೆ ಹಾಕಿದ್ದು, ಬೇಳೆ ದಾಲ್ಚದ್ದು ಎಲ್ಲ ಟೊಮೆಟೊ ಹಣ್ಣು ಹಾಕಿದ್ಲು ಪಟ ಪಟ. ನನಗೆ ಅದ ಫಂಕ್ಷನ್ ಇದ್ದಾಗ ಹೊಟ್ಬೇನಿ ಕರೆಂಟಿಂದ ಒಂದು. ಸಲ್ಮಾನ ಅಮ್ಮಿಯವ್ರು ಬರಲಿಲ್ಲ? ಹಾಂ ಎಲ್ಲದ್ರನ್ನ ರೆಡಿ ಆಗತ್ತಾರ. ಇಲ್ಲಿ ನಮ್ಮ ಜನ ತಕ್ಕಿದಂತ ಹಾಕತ್ತಾರ ಚಿಕನ್ ರೀ. ಇಲ್ಲ ಅನ್ನಕ್ಕೆ ಇಟ್ಟಿವ್ರಿ. ಇದಾತ ನಮ್ಮದು ಒತ್ತಟ್ಟೆ ಕಡೆ ಆತನ? ಇಲ್ಲ ಸ್ವಲ್ಪ ಇದ್ರ ಕಲ್ಲು ಇಡ್ಬೇಕ್ರಿ. ಒಂದು ಕಲ್ಲು ತಂಬರಿ ಎಲ್ಲದ್ರ ಅನ್ನಕ್ಕೆ ರೀ. ದೊಡ್ಡ ಡಬ್ರನ್ನ ಇಟ್ಬಿಟ್ಟಿವ್ರಿಪ್ಪ ಅನ್ನಕ್ಕೆ ರೀ. ಎಣ್ಣೆ ಸಾಕ? ಎಣ್ಣೆ ಪ್ಯಾಕೆಟ್ ತಗೋರಿ ಸ್ಮದವ ನೋಡದ್ರಾಗ ಹಚ್ಚಿಲ್ದಾಗ ನೋಡು. ಕೈ ಆಡ್ರಿ ಅದನ್ನ ಅವ ಕಟಿಂಗ ಯಪ್ಪ ಇನ್ನೂ ಉದ್ದಾದ್ವು ಅಂತಾನವ. ಇದು ಗಿಡ್ಡ ಆದ್ವು ಅಂತಾನ ಕೂದಲಾವು ಹಂಗಾಗ್ಯಾನ. ಹೌದು ಹೇಳಿದ್ರೆ ಕೇಳಂಗಿಲ್ಲ ಏನು ಮಾಡೋಕೆ. ಮಾಮಗ ಸಬ್ಬೇಕಾದ್ ನೋಡ ಕಡೆ ಅರಿಪ ಚಾನ್ ಬಿಡ ರೆಡಿ ಮಾಡಾಕತ್ತೀರ ನಮ್ಮ ನೀವು? ಕೊಬ್ಬರಿ ಇದನ್ರಿ ಅದ ಕೊಬ್ಬರಿ ಅಡಿಕೆ ಎಡಿ ಹಾಂ ರೀ ಎಲ್ಲ ಅರಶಿನ ಬೆಲ್ಲ ಇನ್ನೊಂದು ಮಾಡ್ತೀರನ್ರಿ ಲಾಸ್ಟ್ ಒಂದು ನಿಂಬೆ ಹಣ್ಣು ಅದಾವ್ರಿ. ಕರಿಕಿ ಪತ್ರಿ ತುಪ್ಪ ಹಾಲು ಹಾಕಿ ಲಾಸ್ಟಿಗೆ ತಲೆ ಮೇಲೆ ಹಾಕಿ ಬಿಡಕ್ಕೆ ಬರುತ್ತೆ. ಒಂದು ಮಾಡಿಡ್ರಿ. ಇನ್ನೊಂದು ಇದು ಬಂತ ಕುದಿ ಬಂತು ನೀರು ಬರ್ತದ ಹೌದನಾ? ಕರೆಂಟ್ ಬಂತು ನೋಡುವ. ಕಲ್ಪ ಐತೆ ಬಂತದು ಕುದಿಬೇಕನ? ಹಾಂ ಹಾಂ ಅದಕ್ಕೆ ಚಿಕನ್ ಪಲ್ಯ ಮಾಡಿ ಅದನ್ನ ಮಾಡೋ ಅಂತೀವಿ ಅಂದೆ ನಾನು ನಿನಗೆ. ಹಾಂ 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 ಆತಪ್ಪ ಅಡುಗೆದ ಅನ್ನನ ಕೈ ಹಿಡಿದೈತೆ. ಹಾಂ ನಮ್ಮ ಅಪ್ಪ ಬಂದ್ರಿ. ಬಾ ಸುಲ್ತಾನ ಅಪ್ಪ ಬರ್ರಿ. ಇವಾಗ ಇನ್ನು ನಮ್ಮ ಅಪ್ಪ ರೆಡಿ ಆಗಿ ಬಂದಿಲ್ರಿ. ಹಂಗೆ ಬಂದಾರಿ ಅವ್ರು ನೀರು ಹಾಕ್ಬೇಕಂತೇಳಂದು ನಾಷ್ಟ ಮಾಡಾಕತ್ರಿ ಅವ್ರು. ನಮ್ಮ ಬೇಜಾರು ಬಂದ್ರಿ. ನಮ್ಮ ಯಾಸ್ಮಿನ ಸೈರಾಪ ಪರ್ವೀನ ಸಾಲಿಯಾರಿಲ್ಲ ಅದ್ರನ್ನ ಇತ್ತನ ಬಾ ಅಂತ ಹೇಳಿಲ್ಲ ಸೀದಾಕಿಗೆ. ಇನ್ನೂ ರೆಡಿ ಆಗಿಲ್ಲ ಇನ್ನು ಇನ್ಮೇಲೆ ರೆಡಿ ಆಗಾರ್ರಿ ಅವ್ರು. ಈಗ ನೋಡಿದ್ರ ನಾವು ನೀವು ಆತ್ ನೋಡ್ರಿ ಅಡಿಗಿರಿ. ಚಿಕನ್ ಪಲ್ಯ ಅಂದ್ರೆ ಆತ ಬಂದ್ರಿ ಪರಿನಾರ. ಇಲ್ಲಿ ಕೆಳಗದಮ್ಮ ಕೆಳಗದಲ್ಲಿ ತುಂಬ್ರಿ ಒಂದಿಟ್ಟು ಪಟ ಪಟ ತಗೊಂಡು ತುಂಬಿದ್ದು ಅದಾವು ತುಂಬೋದು ಸ್ವಲ್ಪ ಗಂಧಾಗಿಂದ ಹಚ್ಚಿ ತುಂಬ್ರಿ ಅಂದೆ. ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಗ ಹುಡಿ ತುಂಬಕತ್ರ ಪರಿನ್ರಿ ಹಚ್ಗಾರೆ ಮೊದ್ಲು ಒಂದಿಟ್ಟು ಅರ್ಶನ ಆಮೇಲೆ ಕಡೆ ತುಂಬ್ಕೊ ಅಂತೈತ್ರಿ. ಹಾಂ ಅವ್ರಿಗೆ ಕರೆಂತ ಹ್ಞೂ ಕರೆ ಮತ್ತೆ ನೀರು ತುಂಬ್ಕೊಬ ಇರ್ಪ ಲಾಸ್ಟ್ಗೆ ಇದಕ್ಕೆ ನೀರು ಹಾಕಕ್ಕೆ ಹೋಗಂತೀವಿ ತುಂಬ್ಕೊ ಹಂಗೆ ಏನಾಗಲ್ಲ. ಅಯ್ಯೋ ಈಕೆ ಇದ್ರ ಕುಂತ್ಲನ
ಏ ನೀ ಇದು ನೀರು ಹಾಕಿನ ಚೇಂಜ್ ಮಾಡೋಣ ತಗೋರಿ ನೀವು ಬೇಕು ತುಂಬ್ಕೊಂಬಿಡು ನೀವು ಬೇಕು ತುಂಬ್ತಾರ ಇರ್ತವ ನೀವು ಬೇಕು ತುಂಬ್ಕೊಂಬಿಡು ಈ ಪರಿತಾಪ ಕರೀರ ತಗೋ ತುಂಬ್ಕೊರ್ ಏ ರೇಸ್ಮಾ ಅಪ್ಪ ಬಂದ್ರು ಅವ್ರಿಗೊಬ್ರು ತುಂಬ್ರಿ ಬಿಡ್ರಿ ಅವ್ರಿಗೊಬ್ರು ಒಂದೆರಡು ಮಾಡಿಟ್ಬಿಟ್ರಿ ಅವ್ನು ನೋಡಿನ ಇವ್ರು ಬರ್ತಾರಲ್ಲ ಈಗ ಅವ್ರು ಯಾರು ಬರ್ತಾರ ಅವ್ರು ಕೊಡಕ್ ಬರ್ತಾರೆ ಕೊಡಕ್ ಬರ್ತಾರೆ ನಮ್ಮ ರೇಸ್ಮಾ ಅಪ್ಪ ಬಂದ್ರಿ ತುಂಬ್ಕೊಂಡಾಡ್ರಿ ಈಕಿ ಅವ್ರು ಬಂದಿಲ್ಲ ನಮ್ಮ ಮಕ್ಳು ಯಾರ ಮನೆ ಹೆಣ್ಮಕ್ಳು ತುಂಬಿದ್ರು ಬೇಕೀಗೆ ಹಾಂ ಅಮ್ಮ ಇನ್ನೊಂದೆರಡು ಇದು ಮಾಡಿ ಮೂಡಿ ಮಾಡಮವನು ಪರಿದಾಪ ಅರ್ಶಿನಿ ಸರ್ಲೆ ಪುಪ್ಪು ಜರಾಸನದ ಅಯ್ಯೋ ಸುದ್ದ ಆತ್ ಬಿಡು ಹುಡುಕಾಕತ್ತಾಕ ಯಾರಿಗೆ ಅಲ್ಲಿ ನಮ್ಮ ಪರಿದಾಪದ ಎಲ್ಲರೂ ಬಂದ್ರಿ ಎಲ್ಲರೂ ಉಡಿ ತುಂಬಿತು ಹೆಂಗೆ ಅನಿಸ್ತು ನಿನಗೆ ಈಗ ಆರಾಮ ಅನಿಸ್ತಾನ ಆರಾಮ ಅನಿಸ್ತಾ ಹ್ಞೂ ನಿಮ್ಮ ಮಕ್ಳು ರೆಡಿ ಮಾಡಾಕತ್ತೇನಮ್ಮ ನೀವು ರೆಡಿ ಆಗ್ರಿ ಮಕ್ಳು ರೆಡಿ ಮಾಡಿರಿ ನೀನು ರೆಡಿ ಆಗಿಲ್ಲ ಇನ್ನು ಸುಲ್ತಾನ್ ನೀನು ರೆಡಿ ಆಗಿ ಬಂದಲ್ಲ ಇನ್ನು ಸುಲ್ತಾನ ರೆಡಿ ಆಗಿಲ್ಲ ನೀನು ನಮ್ಮ ಆಸಿಫ್ ರೆಡಿ ಆದ್ರಿ ಸಲ್ಮಾನ್ ರೆಡಿ ಆಗ್ಯಾನ್ರಿ ಯಾಸ್ಮೀನ್ ರೆಡಿ ಆಗ್ಬೇಕಂತ್ರಿ ಇನ್ನು ಅಪ್ಪ ಉಪ್ಪಿಟ್ಟು ಹಾಕೊಂಬರ್ಬೇಕಾ ಉಂಡು ಬಂದ್ರಿ ಈಗ ನೀವು ಹಂಗೆ ಬಂದ್ರಿ ಉಡಿ ತುಂಬಿಕಾಕತ್ತು ಹಂಗೆ ಕುಂದಿಸ್ಬಿಟ್ರಿ ನೀವು ಉಡಿ ಉಡಿ ತುಂಬರಿ ಅಂತಂದು ತೊಗೊಂಬರ್ತಾಡ್ರಿ ಉಪ್ಪಿಟ್ರಿ ಚಿಕನ್ ಇಟ್ರಿ ಅನ್ನ ಇದಾಗೈತಲ್ಲ ಅದು ಉಳ್ಳಾಗಡ್ಡಿ ಹೆಚ್ಚಿ ಕೊಟ್ಟಿದ್ನಲ್ಲಿ ಹಾಕಿದೇನೋ ಅವನು ಹಾಕಿ ಹಾಂ ಚಲೋ ಆತ್ಬಿಡು ಒಣ ಖಾರ ಹಾಕಿದಿಲ್ಲ ಅದಕ್ಕೆ ಅಲ್ಲಮ್ಮ ಒಣ ಖಾರ ಹಾಕಿ ನೀನು ಇಡ್ಬೇಕಾಯ್ತಾನ ಅದನ್ನು ಹಾಂ ಹೌದನ್ನ ಹಸೆ ಶುಂಠಿ ಅದೆಲ್ಲ ಹಾಕಿ ನೀನು ಆಯ್ತು ಮಾಡಿ ನಿನ್ನ ಸೇರಿದ ಅಡುಗೆ ನೋಡೋಣ ನಾವು ನಮ್ದ ಉಂಡು ಬೇಜಾರಾಗೈತೆ ಮದ್ದ ಏನು ಮಾಡಕತ್ತಿರಲ್ಲ ತಂದೆ ಮಕ್ಕಳು ಅನ್ನಾತ ಆಗೈತೆ ಅಲ್ಲ ಮುಚ್ಚಿಬಿಡಮ್ಮ ಮಸ್ತ್ ಆಗೈತು ಗಮ್ಮ ಗಮ್ಮ ಅನ್ನ ಆತೈತಿ ಅನ್ನ ಒಣ ಖಾರನ ಹಾಕೋದಕ್ಕೆ ಇಲ್ಲ ಐತೆ ನೋಡಿ ಡಬ್ಬಿ ಅದು ಒಣ ಖಾರದ್ದು ಕಲ್ಯ ಅಂತಾರಲ್ಲ ಕಲ್ಯ ಮಾಡಿಬಿಡು ಸ್ವಲ್ಪ ನೀರು ಹಾಕಾದ್ರೆ ನೀರು ಬೇಡ ಮಾಡ್ತೀವಲ್ಲ ನಾವು ಹಂಗೆ ನಮ್ಮ ಪರಿದಾಪ ಚುಮರ್ತೀನಿ ಅಂತ ತಿನ್ನಿಲ್ರಿಪ್ಪ ಅದಕ್ಕೆ ಅವ್ರ ಮನೆಗೆ ಹೋಗಿ ಕೊಟ್ಟು ಕಸಾಕತ್ತಾರ ಅಮ್ಮ ಆರಾಮದ್ರಿ ಬಂದ್ರಲ್ಲ ಜರಾರಿನ ಅಮ್ಮರಿಗೆ ಫೋನ್ ಹಚ್ಚಿದ್ವಿ ರೀ ಬರ್ತಾರಂತ್ರಿ ಹಾಂ ಚಲೋ ಆಯ್ತು ಹಾಂ ಹೇಳ್ರಿ ಎಲ್ಲರೂ ತಿನ್ರಪ್ಪ ನೀವು ತಗೊಂಡ್ರಿ ಆರಪ್ಪ ಅದ್ರಿ ಇವತ್ತು ಅನ್ನಂಗಿಲ್ಲ ಆಕಿ ಕೊಟ್ಟು ಹೋಗಿ ಯಾಸ್ಮೀನ ತಗೋರಿಯಪ್ಪ ನೀವು ಚುಮ್ಮರಿ ತಗೋರಿ ಚಾ ಕೆಟ್ಟೈತೆ ಅಲ್ಲಿ ಹಾಳೈತೆ ನೋಡಿ ತಗೋರಿ ಅದು ಅಮ್ಮ ಇಲ್ಲಿ ಕೆಳಗೆ ಸರ್ತ ನೋಡಪ್ಪ ಹಾಳಿ ರೀ ಕೊಡ ಅವ್ನು ಹಾಳಿ ಅವ್ನು ಕೊಡ್ರಿ ಇಲ್ಲೇ ಎಲ್ಲ ತೋರಿ ಸೀರೆ ಗಿರಿ ಎಲ್ಲ ಇಲ್ಲೇ ಉಟ್ಕೊಂತಪ್ಪ ಜಾಕ ಮಾಡಿ ನೀವು ಇಲ್ಲೇ ಐತಲ್ಲ ಸೀರೆ ಮನೆ ತಗೊಂಡ್ ಅದನ್ನ ಉಟ್ಕೊಂತಿರಿ ಏಯ್ ಹುಡುಗ್ರಿ ನೋಡ್ರಿ ಇಲ್ಲೇ ಜಾಕ ಮಾಡಿ ನಡಿಯಪ್ಪ ಹಾ ಇಲ್ಲೇ ಎಲ್ಲ ಐತಿ ಉಟ್ಗಾರಿ ಅಪ್ಪ ಕಿವ್ಯಾಗಿನ ಕೊಳ್ಳಾಗಿನ ಎಲ್ಲ ಕೂಡ ತಗೋರಿ ಹಾಕೊಂತೀರಿ ಅಪ್ಪ ಬ್ಯಾಡ ತಗೋರಿ ಚಾ ಹಾಕೊಟ್ರಿ ಚಾ ಕುಡಿಯಕತ್ರಿಗೆಲ್ಲ ನೀವು ಚುಮಾರು ತಿಂದ್ರಿಲ್ರಿ ಒಂದೆರಡು ಹಾಂ ತಿಂದ್ರಿ ರೌದು ಉಂಡಿ ತಿನ್ಬೇಕಾಯ್ತು ಊರಿಲ್ದ ಬಂದು ನೋಡ್ರಿ ಅವು ಚಲೋ ಆಗ್ಯಾವ್ರೆ ಬರೀ ತಗೋ ನೀನು ಚುಮರಿ ತಗೋ ಚುಮರಿ ತಿನ್ ಒಂದೆರಡು ರೌದು ಉಂಡಿ ತಗೊಂಗದ್ರ ರೌದು ಉಂಡಿ ತೊಗೊಂಡ್ರ ತಿಂದೆ ಚಲೋ ಆಗ್ಯಾವ ರೇಷ್ಮೆ ಮಾಡ್ಕೊಂಬಂದ ಅವನು ಚಲೋ ಆಗ್ಯಾವಲ್ಲ ಬ್ಯಾಗ ಕರ್ಕಂಗಾಗ್ಯಾವ ಬಾ ಮಲಿಕ್ ತಗೋಬ ನೀನು ಅಲ್ಲೇ ನೀವು ತಗೋಪ್ಪ ಚುಮರಿ ಐ ಚುಮರಿ ತಿನ್ರಿ ಬಂದ್ರಿಪ್ಪ ನಮ್ಮ ಹೀರೋ ರೀ ಇವ ನಮ್ಮ ಮಗಳ್ರಿ ಮಾತಾಡ್ಸ್ಬೋಗುವ ಏ ಗುಂಡ ಬಾ ಅವ್ರ ಮಾಮೂ ಮಾತಾಡ್ಸಂದ್ರೆ ಈ ಮಾಮೂ ಮಾತಾಡ್ಸಕ್ ಬಂದಾಳ್ರಿ ಈಕೆ ನಿನ್ ರಾತ್ರಿ ಬಂದಾರ ಅಯ್ಯೋ ಲೇಟ್ ಆಗಿ ಬಂದಾರ ಅವ್ರು ಪಾಪ ಅವ್ರು ಕುಂದ್ರವಲ್ರ ನೀ ಇದ್ರ ಕುಂದಿರ್ತಾರೆ ಅವ್ರು ಬಾಮ್ಮ ಬಾ
ಒಂದು ವರ್ಷ ದಿನ ಕಳ್ಕೊಂಡ್ಬಿಟ್ಟಿದ್ದೇನ ಇದು ಚಾ ತಗೋ ಬಾಜು ಚುಮರಿ ಹಾಕಿಸ್ಕೋ ಚುಮರಿ ತಿನ್ಕೊಂತ ಚಾ ಕುಡಿಯೋದ ಚುಮರಿ ಒಲ್ಲ ಚಾ ಚುಮರಿ ತಿನ್ನಂದ್ರ ಚಾ ಐ ನಮ್ಮ ಸುಮಾನವ್ರು ಬಂದ್ರನ್ರಿ ಬಂದ್ರಿ ಬರ್ರಿಮ್ಮ ಏನು ಹಂಗ ಇಲ್ಲೇ ಇಟ್ಕೊಂಬಂದ್ರಿನ ಹ್ಞೂ ಆಯ್ತು ಬಾ ಸಾನಿಯಾ ತಮ್ಮನ ಕಾಣವಲ್ಲ ಹೌದು ಮತ್ತೆ ಇಲ್ಲೆಲ್ಲ ನಾವು ತಗೊಳಲ್ಲ ಈಗ ಬಿಟ್ಬಿಟ್ಟಿವಿ ಇವು ನೋಡ್ರಿ ನಮ್ಮ ಮರ್ಷಿಯಾಗ ಬಳಿರಿ ಇದು ಬಳಿ ಗೋಟು ಇವೆಲ್ಲ ತಗೊಂಬಂದ್ವಲ್ರಿ ಈಗ ಇವು ಬಳಿರಿ ಇವು ಬಳಿರಿ ಹಾಕೊಂತಾಡ್ರಿ ಇದು ಒಂದು ಇನ್ಸರ್ಟ್ ಹಾಕೊಮ್ಮ ಈ ಕಡೆ ಒಂದು ಹಾಕೊ ಇದೊಂದು ಹಾಕ್ರಿ ಇಲ್ಲಮ್ಮ